ನಮ್ಮ ಇಂಡಿಯಾದಲ್ಲಿ ಎಕನಾಮಿಕಲಿ ಎವರೇಜ್ ಪರ್ಸನ್ ಒಂದು ಸಲ ಮೇಚರ್ ಆದಮೇಲೆ ಲೈಫ್ ಲಾಂಗ್ ದುಡಿದ್ರೂ ಕೂಡ ಶ್ರೀಮಂತರಾಗೋಕ್ಕಾಗಲ್ಲ. ಶ್ರೀಮಂತರಾಗೋದಿರಲಿ, ಲೈಫ್ ಲಾಂಗ್ ದುಡಿದ್ರೂ ಕೂಡ 1 ಕೋಟಿ ಕೂಡ ಇಡೋಕ್ಕಾಗಲ್ಲ. ಅಂಥದ್ರಲ್ಲಿ 13ನೇ ವಯಸ್ಸಿನಲ್ಲಿ 1,000 ಕೋಟಿ ರೂಪಾಯಿ ಆಸ್ತಿ ಇರೋ ಈ ನಟಿಯ ಮಗಳು ಬೇರೆ ಯಾರು ಅಲ್ಲ, ಐಶ್ವರ್ಯ ರಾಯ್ ಅವರ ಮಗಳು ಆರಾಧ್ಯ. ಬಟ್ ಅವರ ತಂದೆ ತಾಯಿ ಆಗಿರುವಂತಹ ಐಶ್ವರ್ಯ ರಾಯ್ ಹಾಗೂ ಅಭಿಷೇಕ್ ಬಚ್ಚನ್, ಅಮಿತಾಬ್ ಬಚ್ಚನ್ ಅವರ ಮಗ ಹೇಗೆ ಮಾಡಿದ್ರು, ಏನು ಮಾಡಿದ್ರು ಹಾಗೂ ಇವರ ಇನ್ಕಮ್ ಯಾವ ರೀತಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ಅಮಿತಾಬ್ ಬಚ್ಚನ್ ಬಾಲಿವುಡ್ನಲ್ಲಿ ಬಿಗ್ ಬಿ ಅಂದರೆ ಅದು ಅಮಿತಾಬ್ ಬಚ್ಚನ್. ಬಾಲಿವುಡ್ ಚಿತ್ರರಂಗದ ಬಿಗ್ ಬಾಸ್ ಅಂತಾನೂ ಹೇಳಬಹುದು. 90ಸ್ನಲ್ಲಿ ಪೂರ ಚಿತ್ರರಂಗವನ್ನು ಆಳಿದ ಹೀರೋ ಅಂತಾನೂ ಹೇಳಬಹುದು. ಇಂಥವರ ಮಗ ಅಭಿಷೇಕ್ ಬಚ್ಚನ್, ಇವರು ಕೂಡ ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ. ಬಟ್ ಅವರ ತಂದೆಯಷ್ಟು ಹೆಸರು ಮಾಡೋಕ್ಕೆ ಆಗಲ್ಲ. ಆದರೆ ಇವರ ಅನೇಕ ಸಿನಿಮಾಗಳ ಜೊತೆ ಧೂಮ್ ಸಿನಿಮಾ ಕೂಡ ಸಖತ್ತಾಗಿ ಸಕ್ಸಸ್ ಕಂಡಿತ್ತು. ಅಷ್ಟೇ ಅಲ್ಲ, ತಮಗೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ, ಅಭಿಷೇಕ್ ಬಚ್ಚನ್ ಅವರು 2 ಸ್ಪೋರ್ಟ್ಸ್ ಟೀಮ್ಗಳ ಓನರ್ ಕೂಡ ಹೌದು. ಅದರಲ್ಲಿ ಒಂದು ಪ್ರೋ ಕಬಡ್ಡಿ ಲೀಗ್, ಇನ್ನೊಂದು ಫುಟ್ಬಾಲ್ ಟೀಮ್. ಇಷ್ಟೆಲ್ಲ ಇರೋ ಅವರು ಒಂದು ಚಿತ್ರಕ್ಕೆ 10 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಟ್ಟಾಗಿ ಹೇಳ್ಬೇಕಂದ್ರೆ ಇವರ ಟೋಟಲ್ ಆಸ್ತಿ 203 ಕೋಟಿ ರೂಪಾಯಿಗಳು ಅಂತ ಹೇಳಲಾಗುತ್ತದೆ. ಹಾಗಾದರೆ ಇವರ ಮಗಳು 1,000 ಕೋಟಿ ರೂಪಾಯಿಗಳ ಒಡತಿ ಹೇಗಾಗ್ತಾಳೆ? ಇವರ ಲೈಫಲ್ಲಿ ಬರೋದೇ ಐಶ್ವರ್ಯ ರಾಯ್. ಒಂದು ಟೈಮಲ್ಲಿ ಫುಲ್ ಫೇಮ್ ಹೊಂದಿರೋ ಹೀರೋಯಿನ್ ಅಂದರೆ ಅದು ಐಶ್ವರ್ಯ ರಾಯ್ ಅವರು. ಅವರು ಕೇವಲ ಹೀರೋಯಿನ್ ಆಗಿರಲಿಲ್ಲ, ಮಿಸ್ ವರ್ಲ್ಡ್ ಕೂಡ ಆಗಿದ್ದರು. ಆ ಮಟ್ಟಕ್ಕೆ ಹೋಗಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. 1994ರಲ್ಲಿ ವಿಶ್ವ ಸುಂದರಿ ದಾಖಲೆ ಮಾಡಿದ ನಂತರ ಹಲವಾರು ಚಿತ್ರಗಳಲ್ಲಿ ಹೀರೋಯಿನ್ ಪಾತ್ರ ಕೂಡ ಮಾಡುತ್ತಾರೆ. ಎಷ್ಟು ಫೇಮಸ್ ಅಂದರೆ ನೀವೆಲ್ಲರೂ ಇವರ ಹಿಂದಿ ಸಿನಿಮಾಗಳಂತೂ ನೋಡೇ ಇರ್ತೀರ. ಆದರೆ ಇವರ ಮೇನ್ ಇನ್ಕಮ್ ಸೋರ್ಸ್ ಬಗ್ಗೆ ತಮಗೆ ಗೊತ್ತಿರೋದಿಲ್ಲ. ಇವರು ಕೇವಲ ಅಡ್ವರ್ಟೈಸ್ಮೆಂಟ್ನಿಂದಲೇ 8ರಿಂದ 10 ಕೋಟಿ ಸಂಪಾದನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಬ್ರ್ಯಾಂಡುಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಹೌದು. ಇದರಿಂದ ಅವರು 70ರಿಂದ 80 ಕೋಟಿ ಸಂಪಾದನೆ ಬೇರೆ ಮಾಡ್ತಾರೆ. ವೀಕ್ಷಕರೇ, ಇವರ ಸಂಪಾದನೆ ಇಲ್ಲಿಗ ನಿಲ್ಲೋದಿಲ್ಲ. ಹೊಸದಾಗಿ ಬಂದಿರುವ ಸ್ಟಾರ್ಟಪ್ಸ್ಗಳ ಮೇಲೆಯೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಮಾಡಲು ಶುರು ಮಾಡ್ತಾರೆ. ಇದರ ಮಧ್ಯೆ ಅಭಿಷೇಕ್ ಬಚ್ಚನ್ ಅವರ ಜೊತೆ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ಹುಟ್ಟುವ ಮಗಳೇ ಆರಾಧ್ಯ. आराध्या का चेहरा पिछले 2-3 महीनों में खासा बदल गया है और वो अब पहले से कई ज्यादा खूबसूरत नजर आ रही हैं। लोगों का कहना है कि ये बदलाव किसी नॉर्मल ग्रोथ का नहीं है। ಸೊ ಇವರ ಟೋಟಲ್ ಆಸ್ತಿ ಬಂದ್ಬಿಟ್ಟು 800 ಕೋಟಿಗಿಂತ ಹೆಚ್ಚು. ಈ ರೀತಿಯಾಗಿ ಆರಾಧ್ಯವರ ತಂದೆ ತಾಯಿಯವರ ಒಟ್ಟು ನಿವ್ವಳ ಆಸ್ತಿ 1,000 ಕೋಟಿಗಿಂತ ಹೆಚ್ಚೇ ಆಗುತ್ತದೆ. ಹಾಗಾದರೆ ಆರಾಧ್ಯವರ ಮುಂದಿನ ಲೈಫ್ ಸ್ಟೈಲ್ ಹಾಗೂ ಕರಿಯರ್ ಹೇಗಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.